ಶಿಡ್ಲಘಟ್ಟದ ವಿಚಾರಕ್ಕೆ ನಾವು ಗಮನಿಸಿದ್ದೀರಿ. ಅಂದ್ರೆ ಅಲ್ಲಿಯ ಪೌರಾಯುಕ್ತರಿಗೆ ಕಾಂಗ್ರೆಸ್ನ ನಾಯಕ ಆವಾಜ್ ಹಾಕಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನೋಡಿ. ನಮ್ಮ ಮೈಸೂರಿನಲ್ಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಅವರ ಮೊದಲನೇ ಟರ್ಮ್ ಅಲ್ಲಿ ಒಬ್ಬ ಎಫಿಷಿಯಂಟ್ IAS ಆಫೀಸರ್ ಆಗಿದ್ದಂತ ಶಿಖಾ ಅವರನ್ನ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಆತನ ಅರೆಸ್ಟ್ ಆಗದಂಗೆ ನೋಡ್ಕೊಂಡಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಅಲ್ಲಿ ರೀಜನಲ್ ಕಮಿಷನರ್ ಆಗಿದ್ದಂತ IAS ಅಧಿಕಾರಿ ರಶ್ಮಿ ಮಹೇಶ್ ಅವರ ಮೇಲೆ ಆಕ್ರಮಣ ಮಾಡಿದ್ದನ್ನು ನಾವು ನೋಡಿದೀವಿ. ಈಗ ಶಿಡ್ಲಘಟ್ಟದಲ್ಲಿ ಪೌರ ಆಯುಕ್ತೆ ಬಗ್ಗೆ ಆಕೆಯ ಮೇಲೆ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ತರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟ್ ನ ತೆಗೆಸಿರೋದಕ್ಕೋಸ್ಕರವಾಗಿ ನಿಂತಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಾನೂನು ಪದವೀಧರ. 1981ರ ಕರ್ನಾಟಕ ಓಪನ್ ಪ್ಲೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ ಇದೆಯಲ್ಲ, ನಾವು ಸಾರ್ವಜನಿಕ ಕ್ಷೇತ್ರಗಳನ್ನ ಅಲ್ಲಿ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧವಾಗಿ ತಂದಿರುವಂತಹ ಕಾಯ್ದೆ. ಅದರ ಪ್ರಕಾರವಾಗಿ ನೀವು ಕಾರ್ಪೊರೇಷನ್ ಇರ್ಬೋದು ಅಥವಾ ಅಲ್ಲಿರುವಂತಹ ಟೌನ್ ಪಂಚಾಯತ್ ಇರ್ಬೋದು, ಎಲ್ಲುವ ಸ್ಥಳೀಯ ಸಂಸ್ಥೆಗಳ ಪರ್ಮಿಷನ್ ಇಲ್ದಲೆ ಫ್ಲೆಕ್ಸ್ ಹಾಕಕ್ಕಾಗಲ್ಲ. ಆದರೂ ಕೂಡ ಫ್ಲೆಕ್ಸ್ಗಳ ಹಾವಳಿ ಕಾಣಿಸ್ತಾ ಇದೆ. ಅದನ್ನ ತೆಗೆಸಿದ ಕೂಡಲೇ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅನ್ನೋ ಕಾರಣಕ್ಕೆ ಪೌರ ಆಯುಕ್ತೆ ಅದನ್ನ ತೆಗೆಸಿದ ಕೂಡಲೇ ಆಕೆನೆ ನಿಮ್ಮ ಪಕ್ಷದ ಒಬ್ಬ ಕಾರ್ಡ್ ಹೋಲ್ಡರ್ ಅದನ್ನ ನಿಂದಿಸ್ತಾನೆ ಅಂತಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಸರ್? ಯಾರಿಗೆ ನೀವು ಚಿತಾವಣೆ ಕೊಡ್ತಾ ಇದ್ದೀರಿ? ಯಾರನ್ನ ಸಾಕಿ ಸಲುತ್ತಾ ಇದ್ದೀರಿ? ನಿಮ್ ಕಾಲದಲ್ಲಿ ಯಾರಿಗೆ ಇವತ್ತು ಉತ್ತೇಜನ ಸಿಗ್ತಾ ಇದೆ? ಒಂದು ಕಡೆ ಕೋಮು ದಳ್ಳೂರಿಯನ್ನ ಸೃಷ್ಟಿ ಮಾಡುವಂತವ್ರನ್ನ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಅಧಿಕಾರಿಗಳಿಗೂ ಕೂಡ ಗೌರವ ಇಲ್ಲದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಿ. ನಿಮ್ದಂತೂ ಇನ್ನ ಇದು ನಿಮ್ಮ DK ಶಿವಕುಮಾರ್ ಅವರ ಹತ್ರ ಹೊಡೆದಾಟ ಮಾಡಿ ಇನ್ನೊಂದು ಸ್ವಲ್ಪ ದಿನ ಚೇರ್ ಉಳಿಸ್ಕೊಳ್ಬಹುದು. ಆದ್ರೆ ನೀವು ಚೇರ್ ಬಿಟ್ಟಾದ ನಂತರ ಜನ ನಿಮ್ಮನ್ನು ನೆನಪು ಮಾಡ್ಕೊಳ್ಳಲ್ಲ ಸರ್. ನೀವು ಜನರ ನೆನಪಿನ ಅಂಗಳದಿಂದ ಅವರ ಸ್ಮೃತಿ ಪಟಲದಿಂದ ಆದಷ್ಟು ಬೇಗ ನೀವು ಕಾಣೆಯಾಗಿ ಹೋಗ್ಬಿಡ್ತೀರಿ. ನೀವು ದೇವರಾಜ್ ಅರಸ್ ಆಗಕ್ಕೆ ಸಾಧ್ಯ ಇಲ್ಲ. ದೇವರಾಜ್ ಅರಸ್ ಅವರು ತೀರ್ಕೊಂಡು 4 ದಶಕ ಆದರೂ ಇವತ್ತು ಜನ ನೆನಪು ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅವರ ಕಾಂಟ್ರಿಬ್ಯೂಷನ್ ಹೆಂಗಿತ್ತು. ಆದ್ರೆ ಜನ ನಿಮ್ಮ ದುರಾಡಳಿತವನ್ನು ನೋಡಿ ಆದಷ್ಟು ಬೇಗ ನಿಮ್ಮನ್ನು ಮರೆತು ಬಿಡ್ತಾರೆ ಸರ್. ದಯವಿಟ್ಟು ಆಕ್ಷನ್ ತಗೊಳ್ಳಿ. ನೀವು ಹೇಳಿ ಕೇಳಿ ಒಬ್ಬ ವಕೀಲರು ಕೂಡ ಹೌದು, ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಏನಿದೆಯಲ್ಲ ಅದನ್ನ ಲಾಗು ಮಾಡಿ ಯಾವನ್ ಪೋಸ್ಟ್ ಹಾಕಿದಾನೋ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ನಮ್ಮ ಮೈಸೂರಿನಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ ಪ್ರತಾಪ್ ಸಿಂಹನ್ ಫೋಟೋನೇ ಹಾಕಿರ್ಲಿ, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ. ಹಿಂದೆ ಈ ಕಳೆದ 4-5 ವರ್ಷಗಳಲ್ಲಿ ಮೈಸೂರಿನಲ್ಲಿ ಅದ್ರ ಹಿಂದೆ ಫ್ಲೆಕ್ಸ್ಗಳ ಹಾವಳಿ ಇರಲಿಲ್ಲ. ಕಾರ್ಪೊರೇಷನ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೋರು. ಈಗ ಹಾದ್ ಬೀದಿನಲ್ಲಿ ಫ್ಲೆಕ್ಸ್ ಆಗಿದೆ. ಯಾರಿಗೂ ಹಾಕಕ್ ಬಿಡಬೇಡಿ. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರಿಗೂ ಹಾಕಕ್ ಬಿಡಬೇಡಿ. ಈ ಒಂದು ಊರಿನ ಅಂದವನ್ನು ಹಾಳು ಮಾಡುವಂತಹ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವಂತಹ ಅಧಿಕಾರಿ ವರ್ಗಕ್ಕೆ ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಪುಡಾರಿ ಇದನ್ನಲ್ಲ ಅವನು ಒದ್ದು ಒಳಗಾಕಿ. ಸಚಿವರ ಮಗನ ಫ್ಲೆಕ್ಸ್ ತರಿಸಲಿಕ್ಕೆ ಇಷ್ಟೊಂದು ಮಾಡಿರೋದು ಜಮೀರ್ ಅಹಮದ್ ಮಗನ ಫ್ಲೆಕ್ಸ್ ಅಲ್ಲಿ ಇತ್ತು. ನನಗೆ ಅದು ಗೊತ್ತು, ಅದು ಸಿನಿಮಾ ಪೋಸ್ಟ್ ಹಾಕಿದ್ದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ನಾ ಕೇಳೋದು, ಒಬ್ಬ ಪೌರ ಆಯುಕ್ತೆಗೆ ಈ ತರ ನಿಂದಿಸೋದು ಅಂದ್ರೆ ಅಷ್ಟು ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ ಅಂದ್ರೆ, ಮೊನ್ನೆಷ್ಟೇ ಹುಬ್ಳಿ ಧಾರವಾಡದಲ್ಲಿ ಏನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ಮಹಿಳೆನ ಎಳ್ಕೊಂಡ್ಬಂದು ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ. ಇವಾಗ ಪೌರ ಆಯುಕ್ತೆಗೆ ಈ ತರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ. ಇದು ಏನ್ ತೋರಿಸ್ತದೆ? ಇದೊಂಥರ ಸಿದ್ದರಾಮಯ್ಯನವರಲ್ಲಿರುವಂತಹ ಈ ತರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರ ಬಗ್ಗೆ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂತ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡರ್ ಇಂದ ಪುಡಾರಿ ಒಳಗವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟ್ ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ನಿರ್ಮಲಾ ಸೀತಾರಾಮನ್ ಎಂತಳವಳು ಅಂತ ಕರೆದ್ರೆ, ಈ ಮನುಷ್ಯನ ಕರೆದ್ರೆ ಇನ್ ಕೆಳಗಡೆ ಅವ್ರು ಏನ್ ಮಾಡ್ತಾರೆ? ಹಿಂದೆ ರಾಜೀವ್ ಗಾಂಧಿ ಅವರು ಇರ್ಬೇಕಾದ್ರೆ ಬೋಫೋರ್ಸ್ ನಲ್ಲಿ ದುಡ್ಡು ಹೊಡೆದಾಗ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನಕ್ ಶುರು ಮಾಡ್ದ. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡ್ಲಿಲ್ಲ ಅಂತಂದ್ಮೇಲೆ ಇನ್ನ ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತೆಗೆ ಗೌರವ ಕೊಡ್ತಾನ? ಫಸ್ಟ್ ಸಿದ್ದರಾಮಯ್ಯನವರು ಸರಿಪಡಿಸ್ಕೋಬೇಕು. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಒಬ್ಬ ಕೇಂದ್ರ ಸಚಿವೆನ ಎಂತೋಳ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ತರ ಮಹಿಳೆಯರನ್ನ ಇಷ್ಟು ತುಚ್ಛವಾಗಿ ಕರೆಯುವಂಥದ್ದು ನಾನಂತೂ ನೋಡ್ಲಿಲ್ಲ.
ಹಾಗೆ ಒಂದು ಪಬ್ಲಿಕ್ ಆಗಿ ಈ ತರ ಒಂದು ಕರೆದ್ರು. ಇನ್ನು ಅವ್ರ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತಗೊಳಕ್ಕೆ ಅವನು ಈ ತರ ಮಾತಾಡದಲ್ಲೇ ಇರ್ತಾನ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಅವರು ಅಲ್ಲಿಗೆ ಭಯ ಬೀಳಿಸೋ ಪ್ರಕ್ರಿಯೆನ ಇದು ಆಫೀಸರ್ಸ್ಗಳಿಗೆ ಅಂತ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ. ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರೋಂಥದ್ದು. ಸಂಕ್ರಾಂತಿ ಆಯ್ತು, ಸಂಕ್ರಾಂತಿ ಯಾವಾಗ ಗೊತ್ತಿಲ್ಲ, ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು. ನೋಡಿ, ಅವರಿಗೆ 140 ಇವಾಗಂತೂ ಹೆಚ್ಚು ಕಡಿಮೆ 140 ಸೀಟ್ ಇದೆ. ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಜನ ಒಂದ್ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಫಸ್ಟ್ 135+1 ಗೆಲ್ಸಿದ್ರು, ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಗೆದ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 140 ಸೀಟ್ ಇದೆ ಅವರ ಹತ್ರ. ಅವರನ್ನ ಇನ್ನೂ 2.25 ವರ್ಷ ಏನೂ ಮಾಡಕ್ಕಲ್ಲ. 2028 ಮಾರ್ಚ್ ವರ್ಗು ಕೂಡ ಕರ್ನಾಟಕ ಜನ ಹಿಂದೆ ಮಾಡಿರುವಂತ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇಬೇಕು. ಏನು ಮಾಡಕ್ಕಲ್ಲ. ಅವ್ರಿಗೆ ಚೇರ್ ಬದಲಾವಣೆ ಆಗ್ಬಹುದು ಅಷ್ಟೇನೆ, ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬಹುದು. ಆದ್ರೆ ದುರಾಡಳಿತ ಅಂತೂ ಮುಂದುವರಿತದೆ. ಏನು ಮಾಡಕ್ಕಾಗಲ್ಲ. ಜನ ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲಿಕ್ಕೆ 5 ವರ್ಷ ಕಾಯಲೇಬೇಕಾಗುತ್ತೆ. ಈಗ 2.25 ವರ್ಷ ಆಯ್ತು. ಬದಲಾವಣೆ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತೇಳಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ ಅದು ವಿಚಾರ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದ್ರೂ ಕೊಡ್ತಾ ಇಲ್ಲ. ಎಸ್ಕಾಂಗಳು ಹಳ್ಳಾಡ್ದು ಹೋಗಿದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸ್ಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥ ಒಂದು ಪರಿಸ್ಥಿತಿ. ಅಂದ್ರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನ ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ. DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೊರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ. ಇದು ಕರ್ನಾಟಕದ ವಾಸ್ತವ ಸಂಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.